ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ, ಏನಪ್ಪ ವಿಶೇಷ ಅಂದ್ರೆ ನಿನ್ನೆ ಸರಿಯಾಗಿ ಮಳೆ ಬಂದೈತಿ. ಮಳೆ ಬಂದು ಇಂಪ್ಯಾಕ್ಟ್ ಏನಾಗೈತೆ ಅಂದ್ರೆ ಗಿಡ 2 ಗಿಡ ಬಿದ್ದಾವೆ ನಮ್ಮ ತಕ್ಕ. ಫುಲ್ ಹೆಂಗಾಗೈತೆ ಅಂದ್ರೆ ಬರೀ ನಿಮ್ಗೆ ತೋರಿಸ್ತೀನಿ ಹೆಂಗಿದೆ ಅಂತ. ಎಲ್ಲ ಎಲೆ ಎಲ್ಲ ಉದುರಿಗ್ಯಾವು, ನೋಡೋಕ್ಕಾಯ್ತು. ನೋಡ್ರಿ ಹೆಂಗೈತೆ, ಎಷ್ಟು ಗಲೀಜಾಗೈತಿ. ಇವತ್ತು ಹೌಸ್ ಕೀಪಿಂಗ್ ಅವ್ರದಂತೂ ಮುಗೀತಿ ಇವತ್ತು ಕತೆ. ಇಲ್ಲಿದೊಂದು ಗಿಡ ಬಿದ್ದೈತಿ, ಇಲ್ಲಿ ಬಿದ್ದೈತಿ ನೋಡ್ರಿ. ಇದು ಫುಲ್ ಈ ಕಡೆ ಬೇಕಲ್ಲಿ ಗ್ಲಾಸ್ ಐತಿ, ಗ್ಲಾಸ್ ಮ್ಯಾಗಾರ ಬಿದ್ದರೆ ಆಯ್ತು ಅಷ್ಟೇ. ಇನ್ನೂ ಅಲ್ಲೇ ನಮ್ಮ ಪಂಪ್ರು ಮಾತ್ರ ಒಂದಿದೈತಿ. ಗಾಡಿಗಳೆಲ್ಲ ಒಳಗೆ ಹಾಕ್ಯಂಡ್ರೆ ಕಾರ್ ಪಾರ್ಕ್ ಕೊಟ್ಟು, ಇಲ್ಲ ಅಂದರೆ ಫುಲ್ ಈ ಗಿಡ ಎಲ್ಲ ಗಾಳಿಗೆ ಬಿದ್ದೋಗುತ್ತೆ. ಸ್ಟ್ರೆಂತ್ ಇರಲ್ಲ, ಗಟ್ಟಿ ಇರಲ್ಲ ಇದು ಜಾಗ. ಇದು ಗಿಡ ನೋಡ್ರಿ ಫುಲ್ ಎಲ್ಲ ಬಿದ್ದೋಗ್ಯಾವ. ಸಣ್ಣ 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 ಎಲ್ಲ ಮುರ್ಕೊಂಡು ಹೋಗ್ಯಾವ. ಆದರೆ ಮಣ್ಣೆಲ್ಲ ಟ್ರಿಮ್ ಮಾಡಿಸಿವಿ ಗಿಡನ, ಹಂಗಾಗಿ ಉಳ್ಕೊಂಡವ ಕಾರೆಲ್ಲ. ಇಲ್ಲ ಅಂದ್ರೆ ಅಷ್ಟೇ. ಇಲ್ಲೊಂದು ಬಿದ್ದೈತಿ, ಫುಲ್ಲು ದೊಡ್ಡದ ಬಿದ್ದೈತಿ. ದೊಡ್ಡದಂದ್ರೆ ನೋಡ್ರಿ, ಆ ಕಡೆ ಸೈಟ್ ಅವ್ರಿಗೆ ಬಿದ್ದೋಗೈತದು. ಆ ಕಡೆ ಸೈಟ್ ಮೇಲೆ ಬಿದ್ದೈತೆ ಫುಲ್. ಅದು ದೊಡ್ಡದಂದ್ರೆ ದೊಡ್ಡದೈತೆ ಅದು. ಇಲ್ಲೇನು ಸಪೋರ್ಟೇ ಇಲ್ಲ, ಹಂಗಾಗಿ ಬಿದ್ದೈತೆ ನೋಡಿ. ಹೆಂಗೆ ನೋಡೋಕೆ ಆಗಲ್ಲ ಅಂದ್ರೆ ಆಗಲ್ಲ, ಅಷ್ಟು ಗಲೀಜಿಗಿತ್ತು ರೋಡ್ಸ್ ಎಲ್ಲ. ಇವತ್ತು ಹೌಸ್ ಕೀಪಿಂಗ್ ಅವ್ರದ್ದು ಕತೆ ಅಷ್ಟೇ ಮುಗೀತು, ಗುಡ್ಸೋಕ್ಕಾಗಲ್ಲ, ಆ ಥರ ಇದೆ. ನಿನ್ನೆ ಮಳೆ ಯಾವ ರೀತಿ ಬಂತಂದ್ರೆ ಫುಲ್ಲು ಧೂಳು ಈ ನಮ್ಮ ಏರಿಯಾ ಅಂತಲ್ಲ, ಫುಲ್ ಬೆಂಗಳೂರು ಫುಲ್ ಬೆಂಗಳೂರದ ಧೂಳು. ಆಮೇಲೆ ಮಳೆ ಬಂದು ಗಾಳಿ ಧೂಳು, ಮಳೆ ಮಾತ್ರ ಸರಿಯಾಗಿ ಬಿದ್ದೈತಿ. ಸರಿಯಾಗಿ ಅಂದ್ರೆ ಸರಿಯಾಗಿ ಬಿದ್ದೈತಿ. ಇನ್ನು ಅಲ್ಲೊಂದು ಗಿಡ ಬಿದ್ದೈತಿ. ಆ ಗಿಡ ಅಂದ್ರೆ ಫುಲ್ ಅಲ್ಲ, ಚಿಕ್ಕ ಚಿಕ್ಕದು ಮುರ್ಕೊಂಬಿದ್ದಾವು. ಇವತ್ತು ಸಂಡೇ ಬೇರೆ, ಹಾಫ್ ಡೇ ಇರುತ್ತೆ ಎಲ್ರಿಗೆ, ಆಗಲ್ಲ ಇವತ್ತೆಲ್ಲ ಗುಡ್ಸಕ್ಕೆ. ನೋಡೋಣ ಬರ್ರಿ. ಮನೆಗೆ ಬಂದೆ ನೋಡ್ರಿ, ಈಗ ಆಫೀಸಿಂದ ಮನೆಗೆ ಬಂದೆ. ಬಂದೆ ನಡ್ಕೊಂಡು ಬಂದು ಅದೇನು ತೋರ್ಸೋಕೆ ಹೋಗಲ್ಲ, ಮೊನ್ನೆ ತೋರಿಸಿದ್ದೆ. ಮನೆಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ನಾಷ್ಟ ಮಾಡ್ತಿದ್ದೆ. ನಾಷ್ಟ ತಿಂದು ಟ್ಯಾಬ್ಲೆಟ್ ತೊಗೊಂಡು, ಸ್ವಲ್ಪ ಕತ್ತು ನೋವಾಯ್ತಲ್ಲ, ಅದಕ್ಕೆ ಟ್ಯಾಬ್ಲೆಟ್ ತೊಗೊಂಡಿನಿ. ಇವಾಗ ಏನಪ್ಪ ಅಂದರೆ ಇವತ್ತು ಐತಾರ ಸಂತಿ ಐತಿ, ಸಂತಿ ಮಾಡ್ಕೊಂಬರ್ಬೇಕು. ಸಂತಿ ಮಾಡ್ಕೊಂಬಂದು ಸ್ವಲ್ಪ ಟ್ರಿಮ್ಮಿಂಗ್ ಮಾಡ್ಸ್ಕೊಂಬರಕ್ಕೆ, ಸಂತಿ ಮಾಡೋಕೆ ಹೋಗ್ಬೇಕು. ಭಾರ ಎಲ್ಲ ಎತ್ತಕ್ಕೆ ನೋಡೋಣ ಹೆಂಗಾಗತ್ತೆ ನೋಡೋಣ. ಟ್ರಿಮ್ಮಿಂಗ್ ಸ್ವಲ್ಪ ಮಾಡಿಸ್ಬೇಕು. ನಾಷ್ಟ ಆಯಿತು, ನಾಷ್ಟ ಮಾಡ್ಕೊಂಡು ಹೋಗೋಣ. ಏನು ಕೆಲಸ ಏನು ಮಾಡ್ಬೇಡ ಅಂತ ಹೇಳ್ಯಾರ, ಅದಕ್ಕೋಸ್ಕರ ಮನೆಯಾಗ ರೆಸ್ಟ್ ತಗೋತಾ ಇದ್ದೀನಿ. ಸುಮ್ಮನೆ ನೈಟ್ ಡ್ಯೂಟಿ ಎದಕ್ಕಂದ್ರೆ ಆಮೇಲೆ ಏನಾರ ಜಾಸ್ತಿ ರಜೆ ಬೇಕಾದ್ರೆ ಕೊಡೋಲ್ಲ, ಅದಕ್ಕೋಸ್ಕರ ನೈಟ್ ಡ್ಯೂಟಿ ಮಾಡ್ತಾ ಇರೋದು. ಸೊ ಇವತ್ತು ಅದು ಐತಿ. ಇನ್ನೊಂದು ನಮ್ಮ ಫ್ರೆಂಡ್ ಮನೇಲಿ ಒಂದು ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್ ಅಂತಂದ್ರೆ ಬಾತ್ರೂಮು ಸಿಪ್ಪೇಜ್ ಬರ್ತಾಯಿದೆ ಅಂತ ಹೇಳ್ತಾ ಇದ್ದೆ ಮೊನ್ನೆಯಿಂದ. ನೋಡಿಲ್ಲ ಅದನ್ನು, ಹೋಗಿ ಅದೇನಿದೆ ನೋಡ್ಕೊಂಡು ಅದಕ್ಕೆ ಇದೆಲ್ಲ ಅದೇನಂತಾರಲ್ಲಪ್ಪ, ವಾಟರ್ ಫಿಲ್ ಮಾಡಿ ಬರುತ್ತೆ. ಅದನ್ನು ಹೋಗೋಣ. ಅದು ಒಂದು ಐತಿ. ಇನ್ನೊಂದು ಇಲ್ಲದಾಗ ಪ್ರಾಬ್ಲಮ್ ಆಗೈತಿ. ಏನಪ್ಪ ಅಂದ್ರೆ ಡೆಸ್ಟ್ ವಾಟರ್ ಆಗ್ಬೇಕಂತ, ಬ್ಯಾಟ್ರಿ ಫುಲ್ ಹೋಗೈತೆ ಅಂತೇಳಿ ಫೋನ್ ಮಾಡಿದ್ರು. ಅಲ್ಲಿ ಹೋಗ್ಬಿಟ್ಟು ಬ್ಯಾಟ್ರಿಗೆ ಡೆಸ್ಟ್ ವಾಟರ್ ಹಾಕ್ಕೊಂಡು ಮತ್ತೆ ವಾಪಸ್ ನಮ್ಮ ಫ್ರೆಂಡ್ ಮನೆಗೆ ಬಂದು
ಅದು ಏನಪ್ಪ ಅಂದ್ರೆ ವಾಟರ್ ಪ್ರೂಫಿಂಗ್ ಎಲ್ಲ ಮಾಡ್ಕೊಂಡು ವಾಪಸ್ ಮನೆಗೆ ಬರೋ ಇಷ್ಟಿದೆ ಇವತ್ತು. ಇವಾಗ ಏನಿದೆ ಸೀದಾ ಹೋಗ್ಬಿಟ್ಟು ಟ್ರಿಮ್ಮಿಂಗ್ ಸಂತಿ ಮಾಡೋದು ಬೇಡ ಅಂತ ಹೇಳ್ತಾರೆ ನಮ್ಮ ಮಿಸ್ಸಸ್ ಅವರು. ಅದಕ್ಕಪ್ಪ ಅಂದ್ರೆ ವೇಟ್ ಎತ್ತಬೇಕಲ್ಲ, ಅದಕ್ಕೆ ಇದು ಕತ್ತು ಪೇನ್ ಬಂದಾಗಿಂದ ತುಂಬ ಚೆನ್ನಾಗಿ ನೋಡ್ಕೊಂತ ಇದ್ದಾಳೆ. ಅಡಿಗೆ ಗಿಡಿಗೆ ಎಲ್ಲ ಮಾಡ್ಕೊಂಡು ಏನು ಕೆಲಸ ಮಾಡೋಕ್ಕೆ ಬಿಡ್ತಾಳೆ, ತಾನೇ ಮಾಡ್ತಾಯಿದ್ದಾಳೆ ಎಲ್ಲ ಕೆಲಸ. ಬೆಳಗ್ಗೆ ಬೇಗ ಎದ್ದು ಟಿಫಿನ್ನು ರೊಟ್ಟಿ ಪಲ್ಯ ಎಲ್ಲ ಮಾಡಿ, ಮತ್ತು ಸಾನ್ವಿನ ಸ್ಕೂಲಿಗೆ ಬಿಟ್ಟು ಬಂದು ಮತ್ತೆ ಹೋಗಿ ಸಾನ್ವಿನ ಕರ್ಕೊಂಬಂದು ಮನೆ ಕೆಲಸ ಎಲ್ಲ ಮಾಡಿ ತನ್ನ ಕೆಲಸನೂ ಮಾಡ್ಕೊಂಡು, ತನ್ನ ಕೆಲಸ ಅಂದರೆ ಸ್ಟಿಚಿಂಗ್ ಮಾಡ್ತಾರೆ ಅವ್ರು, ಬ್ಲೌಸ್ ಸ್ಟಿಚಿಂಗ್ ಅದನ್ನು ಮಾಡ್ತಾಯಿದ್ದಾರೆ. ಎಲ್ಲ ಕೆಲಸ ಅವ್ರ ಮೇಲೆ ಬಿದ್ದೈತಿ. ಇವಾಗ ನಾವು ಸುಮ್ಮನೆ ರೆಸ್ಟ್ ಮಾಡ್ತಾಯಿದ್ವಿ. ನೋಡೋಣ, ಇನ್ನೂ ಸ್ವಲ್ಪ ದಿವಸ ಇದೆ, ಒಂದು 10 ದಿವಸ ಐತಿ. ಅದಾದಮೇಲೆ ಏನಾಗುತ್ತೆ ನೋಡೋಣ. ಬರ್ರಿ ಇವಾಗ ಟ್ರಿಮ್ಮಿಂಗ್ ಮಾಡ್ಸಂಬರಕ್ಕೆ ಹೋಗೋಣ. ನಮ್ಮದು ಮಲ್ಲಿಗೆ ಹೂ ಗಿಡ ನೋಡಿ ಫುಲ್ಲು ಬಿಟ್ಬಿಟ್ಟೈತೆ ಮಲ್ಲಿಗೆ ಹೂ. ಮೊನ್ನೆ ಬಿಟ್ಟಿತ್ತು 2 ದಿವಸ, ಮತ್ತೆ ಫುಲ್ ಆಗೈತೆ. ನಿನ್ನೆ ಮಳೆ ಬಂದಿತ್ತಿಲ್ಲ, ಎಲ್ಲ ಕ್ಲೀನ್ ಆಗ್ಬಿಟ್ಟು ಎಲ್ಲ ಗಿಡ ಪಡ ಎಲ್ಲ ಧೂಳು ಇದ್ವು ಎಲ್ಲ ತಲೆ. ಮಳೆ ಬಂದಕ್ಕೆ ಎಲ್ಲ ಕ್ಲೀನ್ ಆಗೈತಿ. ಇದು ಬೇವಿನ ಗಿಡ ಆದ್ರೂ ಧೂಳು ಐತಿ ಫುಲ್ಲು, ಇದು ಸ್ವಲ್ಪ ಕ್ಲೀನ್ ಆಗೈತಿ. ಬರ್ರಿ ಈಗ ಟ್ರಿಮ್ಮಿಂಗ್ ಮಾಡ್ಸ್ಕೊಂಬಂದು ಸಿಗ್ತೀನಿ ನಿಮಗೆ. ಹಾಯ್ ಫ್ರೆಂಡ್ಸ್, ಇವಾಗ ನೋಡ್ರಿ ಬಂದ್ವಿ ಟ್ರಿಮ್ಮಿಂಗ್ ಎಲ್ಲ ಮಾಡ್ಸ್ಕೊಂಬಂದಿನಿ. ಇವಾಗ ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಸ್ವಲ್ಪ ಗ್ರೌಟಿಂಗ್ ಮಾಡೋದು, ವಾಟರ್ ಗ್ರೌಟಿಂಗ್ ಅದನ್ನು ಮಾಡಿ ಆಮೇಲೆ ಒಂದು ಎಲ್ಲಾಗ ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಐತಿ, ಗಾಡಿ ಕೆಲಸ ಮುಗಿಸೋಣ. ಬರ್ರಿ ಇಲ್ಲಿಂದ ಸೀದಾ ಸ್ವಿಚ್ ನಮ್ಮ ಫ್ರೆಂಡ್ ಮನೆಗೆ. ಸರಿ ಬರಲಮ್ಮ, ನಾನು ಬರಲಾ ಸ್ನಾನ ಬಂದು ಇದು ಮಾಡಿಕೆ ಡೋರಕ್ಕೆ. ಕಟ್ಟಿಂಗ್ ಪ್ಲೇಯರ್ ನನ್ನ ಕಟ್ಟಿಂಗ್ ಪ್ಲೇಯರ್ ಎಲ್ಲಿ ಐತಿ? ಹಾಂ ಸರಿ ಬಾಯ್. ಸರಿ ಬರ್ರಿ, ನಮ್ಮ ಫ್ರೆಂಡ್ ಮನೆ ಹತ್ರ ಸಿಗಲ್ಲ. ಬಂದು ನೋಡಿ, ಇವಾಗ ನೋಡೋಣ ಏನು ಮಾಡಕತ್ತ. ದೇವ್ರೇನೇ ಎದ್ದಾನೆ ಏನಿಲ್ಲ. ದೇವ್ರ ನೀ ಎದ್ದಿಲ್ಲ ಅನ್ಸುತ್ತೆ. ವಿಡಿಯೋ ಮಾಡಕತ್ತಿಲ್ಲ ಸರಿ, ಏನ ಮಾಡಪ್ಪ ಅಂತಂದ್ರೆ ಮಾಡ್ರೆ ಮಾತಾಡ್ದ ಯಾಚೆ ಕಿಡಿಗೆ ಸ್ವರ್ಗ ಕೂಡ ಆಗ್ತಾಗ. ನಾ ಬಾತ್ರೂಮ್ ಮಾಡ್ಯಾಕತ್ತೇನಂತ ವಿಡಿಯೋ ಮಾಡಿಕೆ ಅಂತ ಬಂದ್ನಪ್ಪ. ಯಾಕಂದ್ರೆ ನಾವು ಆಲ್ರೆಡಿ ಹೇಳ್ಬಿಟ್ಟಿದ್ವಿ ವಿಡಿಯೋದಾಗ. ಒಳಸ್ಲಿ ಯಾಕೆ ನೋಡ್ರಿ, ಇಲ್ಲಿ ಪ್ರಾಬ್ಲಮ್ ಆಗೈತಿ. ಇಲ್ಲಿಂದ ನೀರು ಸೀಪೇಜ್ ಆಗಿ ಕೆಳಗಡೆ ಹೋಗ್ತೈತೆ, ಇಲ್ಲೆಲ್ಲ ರಸ್ಟ್ ಹಿಡಿದ್ಬಿಟ್ಟೈತೆಲ್ಲ. ಇದನ್ನು ಹೊಳದೈತೆ ಇವಾಗ ಆಲ್ರೆಡಿ. ಇದೇನು ಮಾಡಕ್ಕೆ ನೀಟಾಗಿ ಕ್ಲೀನ್ ಮಾಡಿ ಗ್ರೌಟಿಂಗ್ ಮಾಡಕ್ಕಿದೆ. ಗ್ರೌಟಿಂಗ್ ಮಾಡಿದಪ್ಪ ಅಂದ್ರೆ ಸೀಪೇಜ್ ಬರಲ್ಲ. ಇವಾಗ 1 2 ಅವರ್ ಇನ್ನು ತೊಳೆದ್ಬಿಟ್ಟು 1 2 ಅವರ್ ಬಿಡೋದೀಗ, 1 2 ತಾಸು ಬಿಟ್ಟು ಆಮೇಲೆ ಗ್ರೌಟಿಂಗ್ ಮಾಡೋದು. ಗ್ರೌಟಿಂಗ್ ಮಾಡಿಂದ ನೋಡೋಣ ಹೆಂಗಿರುತ್ತಂತೆ. ಬರ್ರಿ ಗ್ರೌಟಿಂಗ್ ಸಾಮಾನು ತರಕೋಂಬ್ರಿ. ನೀರು ಹಾಕ್ತೊಳಿ ನೀಟಾಗಿ. ಬಾತ್ರೂಮ್ ತೋರ್ಸಾಕತ್ತಿ ಬಿಟ್ಟಿವಿ.
ಅಲ್ಲೇ ಕಲ್ಲಿ ಮೇಲೆ ನೋಡಿ ಎಲ್ಲ ಹೋಯ್ತಿಲ್ಲ ಅಷ್ಟು ಆ ಥರ ಹೋಯ್ತು ಅಂದ್ರೆ ಹಾಕ್ಬೋದು ಆರಾಮಿಗೆ. ಕ್ಲೀನ್ ಮಾಡಿ ನೀನು ಬರಲ್ಲ ಯಾಕೆ ಬರ್ರಿ ಇವಾಗ ಅಲ್ಲೊಂದು ವಿಲ್ಲಾಗ ಡಿಸ್ಟ್ಲ್ ವಾಟ್ರ್ ಹಾಕ್ಬೇಕಲ್ಲ ಅಲ್ಲಿಗೆ ಹೋಗಿ ಡಿಸ್ಟ್ಲ್ ವಾಟ್ರ್ ಹಾಕ್ಕೊಂಡು ಬರೋಣ. ಬಂದು ಇಲ್ಲಿ ಗ್ರೋಟಿಂಗ್ ಮಾಡೋಣ. ಗ್ರೋಟಿಂಗ್ ಪೌಡ್ರ್ ತಂಬರಕ್ಕೆ ಗ್ರೋಟಿಂಗ್ ಪೌಡ್ರ್ ಏನು ಗುರು ಪೂಜೆ ಇದು? ಹಾಂ ಏನು ಪೂಜೆ? ಬಾ ಕ್ಯಾಮ್ರಾ ಫ್ಲಿಪ್ ಮಾಡಿದ್ದೀನಿ ನಿಜ. ಅಲ್ಲಿ ಹಿಡ್ದಿರೋದು ಏನಾರ ಹಾಂ ಗೊತ್ತಿಲ್ಲ ಏನೋ ಪೂಜೆ ಮಾಡ್ಯಾರ ನಮಗೆ ಗೊತ್ತಿಲ್ಲ ಅಷ್ಟೊಂದು ಹೇಳ್ಬೇಕಂದ್ರೆ. ಇರಲಿ ಬರ್ರಿ ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡೋದು ಬೇಡ. ಇವಾಗ ನೀವು ಹೋಗಿ ಡಿಸ್ಟ್ಲ್ ವಾಟ್ರ್ ಹಾಕ್ಕೊಂಡು ವಾಪಸ್ ಬರೋಣ. ಬಾ ಒಂದು ತಗೊಂಡು ಬಂದಿದ್ದೀವಿ ಡಿಸ್ಟ್ಲ್ ವಾಟ್ರ್ ಹಾಕಿ ಬರೋಣ ಬಾ. ನೋಡ್ರಿ ಇಲ್ಲ ಬೆಲ್ ಮಾಡೋಣ ಬರ್ರಿ. ಬೆಲ್ ಮಾಡಿ ಒಳಗೆ ಹೋಗೋಣ. ಹೊಡಿತೈತೆ ಫುಲ್ಲಿದೆ ಕೊಡಿಲಿ ಫುಲ್ಲಿದೆ ಅನಿಸುತ್ತೆ. ಡಿಸ್ಟ್ಲ್ ವಾಟರ್ ಫುಲ್ ಐತಪ್ಪ. ಡಿಸ್ಟ್ಲ್ ವಾಟರ್ ಹಾಕಕ್ಕೆ ಹೋಗಿದ್ವಿ ಅದು ಫುಲ್ ಇತ್ತು ಹಾಕೋ ಅವಶ್ಯಕತೆ ಇಲ್ಲ. ಹಂಗಾಗಿ ಹಂಗೆ ಬಿಟ್ಟು ಬಂದ್ವಿ. ಡಿಸ್ಟ್ಲ್ ವಾಟರ್ ತೊಗೊಂಡು ಅವ್ರಿಗೆ ಕೊಟ್ಟು ಬಂದೀವಿ. ನೆಕ್ಸ್ಟ್ ಟೈಮ್ ಯೂಸ್ ಮಾಡೋಣ ಅಂತಂದೇಳಿ. ಓಕೆ ಡಿಸ್ಟ್ಲ್ ವಾಟರ್ ಕೆಲಸ ಇವತ್ತು ಇಲ್ಲ. ಇನ್ನು ಗ್ರೌಟಿಂಗ್ ತಗೊಂಡೋಗಿ ಗ್ರೌಟಿಂಗ್ ಮಾಡೋಣ. ಇವಾಗ ಗ್ರೌಟಿಂಗ್ ಪೌಡ್ರ್ ತೊಗೊಳ್ಳೋಣ ಮನೆ. ಗ್ರೌಟಿಂಗ್ ಪೌಡ್ರ್ ತೊಗೊಳಕ್ಕೆ ಬಂದಿದ್ದೀವಿ. ಕೊಡೋರು 2 ಕೆ ಜಿ ಕೊಡಿ. 2 ಕೆ ಜಿ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಅದಕ್ಕೆ ನಾನು 2 ಕೆ ಜಿ ಕೊಡಿ. ಹೆಂಗೆ ಬರುತ್ತೆ ವಿಡಿಯೋ ಅಂತ ಮಾಡ್ತಾ ಇರೋದು. ದ ಗ್ರೌಟ್ ಟೈಲ್ ಗ್ರೌಟ್ 2 ಕೆ ಜಿ ಸಾಕಲ್ಲ. ಮಾಡ್ತೀನಂತಾರ ತಗೊಂಡಿದ್ದೀವಿ. ಈಗ ಗ್ರೋಟಿಂಗ್ ಪೌಡ್ರ್ ಬರ್ರಿ ಮನೆ ಹತ್ರ ಗ್ರೋಟಿಂಗ್ ಪೌಡ್ರ್ ಹಾಕಿ ಊಟ ಗೀಟ ಮಾಡಿ ಮಲ್ಕೊಂಬಿಡಿ. ಮತ್ತು ಸಂಡೇ ಐತಿ ಹೋನಪ್ಪ. ತಕ್ಕದಂತ ಹಾಕಿ ವಿಡಿಯೋ ಆಗ್ತೈತಿ ಹಾಕಿದ ಅಷ್ಟು ಹಾಕಮ್ಮ 1 ಕೆ ಜಿ ಫುಲ್ ಹಾಕು. ಇದ್ರಾಗ ನೀರು ಹಾಕೋದಿತ್ತಲ್ಲ ಬ್ಯಾಡ್ತ ಅದು ಖಾಲಿ ಆಗಲ್ಲ. ಅದು ಅದ್ರಾಗ ನೀರು ಹಾಕಿ ಬಂದ್ರೆ ಅದು ಖಾಲಿ ಆಗಲ್ಲ. ಹತ್ತಾಗತ್ತಲ್ಲ ಅದಕ್ಕೆ ಉದುರ್ಸು ನೀನು. 50 ರೂಪಾಯಿ 20 ರೂಪಾಯಿ 50 ರೂಪಾಯಿ ಒಂದು ಪ್ಯಾಕೆಟ್ ಆಯ್ತಲ್ಲ. ನಾನು 120 ಐತಿ MRP ಇದು. ಎಷ್ಟೇ 120 ಅವ್ರು 50 ರೂಪಾಯಿ ಕೊಟ್ಟಾನೆ. ನೋಡೋಣ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಜಾಸ್ತಿ ಹಾಕ್ಬಿಟ್ಟು ಜಾಸ್ತಿ ಆಗ್ತದೆ. ನೀವು ಮಿಕ್ಸ್ ಮಾಡ್ಕೊಂತ ಹಂಗೆ ನಾನು ನೀರು ಹಾಕ್ತಾ ಇರಲೇ ಮಿಕ್ಸ್ ಮಾಡ್ತಾಯಿರಿ. ಗಟ್ಟಿ ಇರಲಿ ಅಳಕ್ಕೆ ಬೇಡ. ಒಂದು ಲೆಕ್ಕಕ್ಕೆ ಗಟ್ಟಿ ಇರಲಿ. ಮಿಕ್ಸ್ ಮಾಡ್ತಾರೆ ಹಂಗೆ ನೀನು ಸಾಕು. ಮೈದಾ ಹಿಟ್ಟು ಬರುತ್ತೆ ಹಂಗತಿ ಬರಲಿ. ಮೈದಾ ಹಿಟ್ಟು ಬರುತ್ತಲ್ಲ
ಕರೆಕ್ಟಾಗಿ ಗ್ಯಾಪ್ ಫುಲ್ ಮಾಡ, ಫುಲ್ ಪೋರ್ಸಿಗೆ ಹೊಡಿ. ಹಾಂ ಗತಿ ಫುಲ್ ಪೋರ್ಸಿಗೆ ಒತ್ತಿಗೆ ಬಾ ಅದನ್ನು. ಅವಾಗ ನಿನಗೆ ಏನೇನು ಒಂದೊಂದು ಚೂರು ಬಿಡ್ಬೇಡ, ಆ ಥರ ಫುಲ್ಲಾಗಿ ಹಾಕು. ಗ್ರೌಟಿಂಗ್ ಮಾಡ್ತಾಯಿದ್ದೀವಿ ನೋಡ್ರಿ. ಟೈಲ್ಸ್ ಗ್ರೌಟಿಂಗ್ ಅಲ್ಲ, ಈ ಪೈಪ್ ವೇಸ್ಟ್ ನೀರು ಹೋಗುತ್ತಲ್ಲ ಅದು ಕಿತ್ಕೊಂಬಿಟ್ಟಿತ್ತು ಸ್ವಲ್ಪ, ಅದಕ್ಕೆ ಗ್ರೌಟಿಂಗ್. ಇಷ್ಟು ಮಾಡೋಕೆ 12,000 ಕೇಳೋರು ಒಬ್ರು ಬಂದು. ಏನಪ್ಪ ಇಷ್ಟು ಮಾಡೋಕೆ ಎಷ್ಟು ಕೇಳಿದ್ನಿ ಹೇಳೋ? 12,000. 5 ದಿವಸ ಬೇಕಂತ. ಹಾಂ, ಈಗ 10 ನಿಮಿಷ ಅದು ಹೊಡ್ಯಕ್ಕೆ 10 ನಿಮಿಷ, ಇಲ್ಲಿ ಕಲ್ಸಕ್ಕೆ ಒಂದು 2 ನಿಮಿಷ, ಗ್ರೌಂಡ್ ಮಾಡೋಕೆ ಒಂದು 5 ನಿಮಿಷ. ನಮ್ಮದು ಅಣ್ಣ ಫುಲ್ ಹೊಡೆದಾಕಿ ನಿನ್ನ ಹತ್ರ ಜಲ್ದಿ ಶ್ರೀಮಂತ ಆಗ್ಬೇಕಂತ ಹೇಳಿ ಕಳಿಸಿದ್ದಿಲ್ಲ ನನಗೆ. ಅವನು ಭೂಮಿ ಮ್ಯಾಗಿಲ್ಲಪ್ಪ ಅಂತಂದೇಳಿ. ಹಂಗತಿ ಸಂಧ್ಯಾ ಫಸ್ಟ್ ಪೈಪ್ ಏನೋ ಕ್ರ್ಯಾಕ್ ಬಂದಿಲ್ಲಲ್ಲ. ಇಲ್ಲ, ಈ ಥರ ಆಗಿದೆ ನೋಡ್ರಿ. ಫುಲ್ ನೀಟಾಗಿ ಮಾಡಿದ್ದೀವಿ ಅಷ್ಟೇ. ಇದು ಒಂದು 2 ಅವರ್ ಡ್ರೈ ಆಗ್ಬೇಕು. ಡ್ರೈ ಆಯ್ತಪ್ಪ ಅಂದ್ರೆ ನೋಡಿ CPS ಕ್ಲಿಯರ್. ನೋಡಿರಿ ಯಾವ ಥರ ಬಿಸಿಲಿದೆ ಅಷ್ಟೇ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟು. ಮತ್ತೆ ನಾಳಿಂದ ಬೇರೆ ವಿಡಿಯೋ ಬರ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ. ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಇದೆ ಮಾಡ್ತೀನಿ. ಇವಾಗ ಸುಮ್ಮನೆ ಟ್ರಯಲ್ ನೋಡ್ತಾ ಇದ್ದೀನಿ ನಾನು, ಯಾವ ಥರ ನಾನು ಮಾತಾಡೋ ಶೈಲಿ ಆಗಲಿ ಯಾವ ಥರ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಮಸ್ಕಾರ.